ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಹತ್ತರಿಕೆ ಅವನವನ್ ಲೈಮನ್ ಏನಾದ್ರು CCTV ಇಟ್ಟಾನ ನನ್ನ ಮೇಲೆ. ಯಾವಾಗ ನಾ ಕಣ್ಣು ಮುಚ್ಕೋತೀನಿ ಯಾವಾಗ ಕರೆಂಟ್ ತೆಗೆದ ಬಿಡ್ತಾನೋ. ನನಗನಿಸ್ತತಿ ನನ್ನ ಮೇಲೆ ಏನೋ ಸೇಡ್ ತೀರಿಸ್ಕೊಳ್ತಾನೋ. ಇಲ್ಲ ಅವಂಗೆ ನಿನ್ನ ಮೇಲೆ ಏನು ಸಿಟ್ಟಿಲ್ಲ, ಇದೊಂಥರ ಮದುವೆ ಮನೆ ಲಾಜಿಕ್. ನಂದು ಇಲ್ಲಿ ಬಾಡಿ ಹೀಟಾಗಿ ಬೆವರು ಇಳಿಯಾತತಿ, ನಿಂಗೆ ಮದ್ವೆ ಚಿಂತೆ ಐತೇನ? ಇಲ್ಲೋ ಮರ ಮೊದಲು ಕೇಳಿಲ್ಲ. ಇಮ್ಯಾಜಿನ್ ಮಾಡ್ಕೊ, ಒಂದು ಮದುವೆ ಒಳಗೆ 500 ಜನಕ್ಕೆ ಊಟ ರೆಡಿ ಐತಿ, ಆದರೆ ಸಡನ್ನಾಗಿ 5,000 ಜನ ಒಮ್ಮೆಗೆ ಊಟಕ್ಕೆ ಬಂದರೆ ಏನಾಕತಿ? ಮತ್ತೇನು ಊಟ ಖಾಲಿ ಆಕತಿ. ಆದ್ರೆ ನಾನು ಯಾಕೆ ಇದನ್ನೆಲ್ಲ ಹೇಳಾಕತ್ತೀನಿ? ಎಕ್ಸಾಕ್ಟ್ಲಿ ಸೇಮ್ ಈ ಬೇಸಿಗೆ ಒಳಗೂ ಹಂಗೆ ಆಕತಿ. ನಾರ್ಮಲ್ ಆಗಿ ಗ್ರಿಡ್ ಚಲೋನೇ ಇರ್ತೈತಿ, ಆದರೆ ಈ ಬೇಸಿಗೆ ದಿವಸ ಒಳಗೆ ಎಲ್ಲರೂ AC, ಕೂಲರ್, ಫ್ರಿಜ್ ಮತ್ತು ಫ್ಯಾನನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಅವಾಗ ಊಟಕ್ಕಿಂತ ತಿನ್ನೋರು ಜಾಸ್ತಿ ಆಗ್ತಾರೆ. ಅದಕ್ಕಾಗಿ ಟ್ರಿಪ್ ತೊಗೋತಾರೆ. ಸರಿಪ, ಆದ್ರೆ ಅಡುಗೆ ಜಾಸ್ತಿ ಮಾಡ್ಬೋದಲ್ಲ, ಅದ್ರ ತಕ್ಕಂಗೆ ಬಿಲ್ಲು ಕಟ್ಟಿರ್ತೀವಿ, ಅದಕ್ಕೆ ಯಾಕೆ ಪವರ್ ಕಟ್ ಮಾಡಬೇಕು? ಹಾಂ, ಅಡುಗೆನೂ ಜಾಸ್ತಿ ಮಾಡ್ಬೋದು, ಆದ್ರೆ ಅಡುಗೆ ಮಾಡಿ ಸಪ್ಲೈ ಮಾಡಿ ಹೀಟಾಗಿ ಸುಟ್ಟು ಹೋಗೋ ಸ್ಥಿತಿಗೆ ಬರ್ತಾವೆ. ಅದಕ್ಕೆ ಅವರು ನಡಕ್ಕೆ ಬ್ರೇಕ್ ಥರ ಟ್ರಿಪ್ ತೊಗೋತಾರೆ. ಓ, ಅಂದ್ರೆ ಅವಾಗವಾಗ ಕರೆಂಟ್ ತೆಗೆದ ಟ್ರಾನ್ಸ್ಫಾರ್ಮರ್ ವೈರ್ಗಳನ್ನ ಸುಡೋದ್ರಿಂದ ತಪ್ಪಿಸ್ತಾರೆ. ಹಾಂ ಕರೆಕ್ಟ್, ಅದು ಈಗ ಸೇಫ್. ಗ್ರೇಟ್, ಮಷಿನ್ ಅಂತೂ ಸೇಫ್ ಆಯಿತು. ಆದ್ರೆ ನಾ ಇಲ್ಲಿ ಕರಗಾತನಲ್ಲ, ಆ ನ್ಯೂಸ್ ಪೇಪರ್ ಆದ್ರೂ ಕೊಡು, ಹೆಂಗೋ ಬದುಕೋತಾನೆ.